Good morning, Karnataka. So welcome back to another episode of Tech Updates in Kannada. So ಇವತ್ತು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ, ಎಕ್ಸೈಟಿಂಗ್ ಆಗಿರೋ, ಇಂಟ್ರೆಸ್ಟಿಂಗ್ ಆಗಿರೋ ಟೆಕ್ ಅಪ್ಡೇಟ್ಸ್ಗಳನ್ನ ತಂದಿದ್ದೀನಿ. ಲಿಸ್ಟ್ ನನ್ನ ಮುಂದೆ ಇದೆ. ಆ ಲಿಸ್ಟನ್ನು ನೀವು ನೋಡ್ಕೊಂಬನ್ನಿ, ಕ್ವಿಕ್ಕಾಗಿ ಒಂದು ಗ್ಲಾನ್ಸ್ ನೋಡ್ಕೊಂಬನ್ನಿ, ಯಾವ್ಯಾವ ಟಾಪಿಕ್ಸ್ಗಳ ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತು ನಾವು ಫಸ್ಟ್ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಆಂಥ್ರೋಪಿಕ್ ಕ್ಲಾಡ್ ಮೈಥೋಸ್ ಪ್ರಿವ್ಯೂ ಅನ್ನೋ ಹೊಸ AI ಮಾಡೆಲ್ ಬಗ್ಗೆ. ಇದರ ಪರ್ಪಸ್ ಏನು, ಇದರ ಸಿಗ್ನಿಫಿಕೆನ್ಸ್ ಏನು, ಇದು ಎಷ್ಟು ಎಫೆಕ್ಟಿವ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ನಮ್ಮದು ಗೂಗಲ್ ಜೆಮಿನಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಅದರಲ್ಲಿ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಆ್ಯಪಲ್ ಅವ್ರದ್ದು ಫಸ್ಟ್ ಫೋಲ್ಡಬಲ್ ಐಫೋನ್ ಬಗ್ಗೆ ಮಾತಾಡೋಣ. ಗೂಗಲ್ ಅವರು ಮ್ಯಾಮತ್ $15 ಬಿಲಿಯನ್ ಖರ್ಚು ಮಾಡಿ ಇಂಡಿಯಾದಲ್ಲಿ, ಆಂಧ್ರ ಪ್ರದೇಶಲ್ಲಿ ಡಾಟಾ ಸೆಂಟರ್ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಿಸ್ ಈಸ್ ನಾಟ್ ಎ ಟೆಕ್ ನ್ಯೂಸ್, ಬಟ್ ಸ್ಟಿಲ್ ಇದನ್ನ ಇನ್ಕ್ಲೂಡ್ ಮಾಡಬೇಕು, ಇದರ ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಟಾಪಿಕ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಇದು ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಟಾಪಿಕ್, ನಿಮಗೆ ಗೊತ್ತಾಗುತ್ತೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು. ಓಕೆ, ಲೆಟ್ಸ್ ಜಂಪ್ ಇನ್ ದಟ್. ಓಕೆ, ಸೊ ನಮ್ಮ ಇವತ್ತಿನ ಫಸ್ಟ್ ಟಾಪಿಕ್ ಆಂಥ್ರೋಪಿಕ್ ಕ್ಲಾಡ್ AI ಮಾಡೆಲ್. ಅದ್ರ ಹೆಸರು ಬಂದ್ಬಿಟ್ಟು ಮೈಥೋಸ್ ಪ್ರಿವ್ಯೂ ಅಂತ ಹೇಳ್ಬಿಟ್ಟು. ಓಕೆ, ಇದರಿಂದ ಸಿಗ್ನಿಫಿಕೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದೊಂದು ಸೈಬರ್ ಸೆಕ್ಯೂರಿಟಿ AI ಮಾಡೆಲ್. ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ಇನ್ ದ ವರ್ಲ್ಡ್ ಅಲ್ವಾ. ಸೊ ಎವ್ರಿ ಆಪ್ರೇಟಿಂಗ್ ಸಿಸ್ಟಮ್, ಎವ್ರಿ ಅಪ್ಲಿಕೇಶನ್ಸು ತನ್ನದೇ ಆದ ಸಣ್ಣ ಪುಟ್ಟ ಫ್ಲಾಸ್ಗಳಿರುತ್ತೆ. ಸೊ ಈ ಹ್ಯಾಕರ್ಸ್ ಏನು ಮಾಡ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸಿಸ್ಟಮ್ಗೆ ಹ್ಯಾಕ್ ಮಾಡ್ತಾರೆ. ಓಕೆ, ಅದನ್ನು ನಾವೇನಂತ ಕರಿತೀವಿ, ವಲ್ನರಬಿಲಿಟೀಸ್ ಅಂತ ಕರಿತೀವಿ. ಓಕೆ, ಸೊ ಇವ್ರು ಏನು ಮಾಡ್ತಾರೆ, ಕಸ್ಟಮರ್ ಡಾಟಾಗಳೆಲ್ಲ ಬ್ರೀಚ್ ಆಗುತ್ತೆ. ಓಕೆ, ಡಾಟಾನ ಬ್ರೀಚ್ ಮಾಡ್ತಾರೆ. ಆಮೇಲೆ ರ್ಯಾನ್ಸಮ್ಗಳು ಕೇಳ್ತಾರೆ. ಸೊ ಹೊರಗಡೆ ಹೇಗೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ರ್ಯಾನ್ಸಮ್ಗೆ ದುಡ್ಡು ಕೇಳ್ತಾರಲ್ಲ, ಸೇಮ್ ಅದೇ ಥರ ಡಿಜಿಟಲ್ ವರ್ಲ್ಡಲ್ಲೂ ಆಗುತ್ತೆ. ಓಕೆ, ಸೊ ಈ ವಲ್ನರಬಿಲಿಟೀಸ್ನ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಸೊ ಮನುಷ್ಯರ ಹತ್ರ ಆಗದೆ ಇರೋ ಕೆಲಸನ ಈ ಪರ್ಟಿಕ್ಯುಲರ್ AI ಮಾಡಲು ಹಿಂಗೆ ಮಾಡಿ ತೋರಿಸಿದೆ. ಓಕೆ, ಸೊ ಇದು ಆಲ್ರೆಡಿ ಟೆಸ್ಟೆಡ್. OpenBSD ಅನ್ನೋ ಒಂದು ವೆರಿ ಸೆಕ್ಯೂರ್ಡ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ತುಂಬ ಫ್ಲಾಸ್ಗಳಿತ್ತಂತೆ, ತುಂಬ ವಲ್ನರಬಿಲಿಟೀಸ್ ಇತ್ತಂತೆ. ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಈ ಪರ್ಟಿಕ್ಯುಲರ್ ಮೈಥೋಸ್ ಪ್ರಿವ್ಯೂ. ಸೊ ಆಂಥ್ರೋಪಿಕ್ ಅವ್ರು ಏನು ಹೇಳ್ತಾ ಇದ್ದಾರೆ ಕಂಪ್ನಿಯವರು ಅಂದರೆ, ಇಲ್ಲಿ ತನಕ ತುಂಬ AI ಮಾಡೆಲ್ಗಳನ್ನ ಅವ್ರು ರಿಲೀಸ್ ಮಾಡಿದ್ದಾರೆ, ಬಟ್ ದಿಸ್ ಈಸ್ ದರ್ ಸ್ಟ್ರಾಂಗೆಸ್ಟ್, ಅಂದರೆ ತುಂಬ ಎಫೆಕ್ಟಿವ್ ಮಾಡೆಲ್ಸಲ್ಲಿ ಒಂದಂತೆ. ಅಂದರೆ ಇದೇ ಅಂತೆ ಅವ್ರದ್ದು ತುಂಬ ಸ್ಟ್ರಾಂಗೆಸ್ಟ್ ಎಫೆಕ್ಟಿವ್ ಮಾಡೆಲ್. ಓಕೆ, ಸೊ ದ್ಯಾಟ್ ಸಿಗ್ನಿಫಿಕೆಂಟ್ ಇಟ್ ಹ್ಯಾಸ್. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಕಂಪ್ನಿಯವರು, ಈ ಪರ್ಟಿಕ್ಯುಲರ್ ಮಾಡೆಲ್ನ ಸೊ ಪಬ್ಲಿಕ್ಕಿಗೆ ಫ್ರೀಯಾಗಿ ಕೊಡೋದಂತೆ. ಯಾಕೆಂದರೆ ಅಗೇನ್ ಇಟ್ ಈಸ್ ಅ ಸೆಕ್ಯೂರಿಟಿ ಇಶ್ಯೂ. ಹ್ಯಾಕರ್ಸ್ಗಳಿಗೆ ಏನಾದ್ರು ಸಿಕ್ಬಿಟ್ರೆ ಮತ್ತೆ ಈ ಪರ್ಟಿಕ್ಯುಲರ್ ಮಾಡೆಲ್ನ ಇಟ್ಕೊಂಡು ಎಲ್ಲ ಅಪ್ಲಿಕೇಶನ್ಸ್ ಫ್ಲಾಸ್ಗಳನ್ನ ಫೈಂಡ್ ಔಟ್ ಮಾಡಿ ಮತ್ತೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರಲ್ವ. ಸೊ ಅದಕ್ಕೆ ಅವ್ರಿಗೆ ಯಾರಿಗೂ ಕೊಡೋಲ್ಲ, ಪಬ್ಲಿಕ್ಕಿಗೆ ಯಾರಿಗೂ ಆ್ಯಸ್ ಆಫ್ ನೌ ರಿಲೀಸ್ ಮಾಡಲ್ಲ. ಇನ್ ಫ್ಯೂಚರ್ ನೋಡೋಣ ಅಂತ ಹೇಳಿದ್ದಾರೆ. ಬಟ್ ಆ್ಯಸ್ ಆಫ್ ನೌ ಅವರು 40 ಡಿಫ್ರೆಂಟ್ ಟಾಪ್ ಕಂಪನೀಸ್, ಫಾರ್ ಎಕ್ಸಾಂಪಲ್ ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಈ ಥರ ಟಾಪ್ ಕಂಪ್ನೀಸ್ಗಳ ಜೊತೆ ಟೈಅಪ್ ಆಗಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಇವಾಗ ಈ ಪರ್ಟಿಕ್ಯುಲರ್ ಮಾಡೆಲ್ನ ಯೂಸ್ ಮಾಡ್ಕೊತಿದ್ದಾರೆ. ತಮ್ಮ ಅಪ್ಲಿಕೇಶನ್ಸ್ಗಳಲ್ಲಿರೋ ಫ್ಲಾಸನ್ನು ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡ್ಕೊತಿದ್ದಾರೆ. ಹೌ ಇಂಪಾರ್ಟೆಂಟ್ ಅಲ್ವಾ ಇದು. ಸೊ ನನ್ನ ಕೇಳಿದ್ರೆ ಇದು ಬರೀ IT ಮಾತ್ರ ಅಲ್ಲ, ಪ್ರೈವೇಟ್ ಸೆಕ್ಟರ್ ಮಾತ್ರ ಅಲ್ಲ, ಈವನ್ ಗೌರ್ಮೆಂಟಲ್ಲೂ ಕೂಡ ಡಿಜಿಟಲ್ ಅಪ್ಲಿಕೇಶನ್ಸ್ಗಳು ಎಲ್ಲ ಇರುತ್ತಲ್ವ. ಸೊ ಅವರು ಕೂಡ ಡೆಫಿನೆಟ್ಲಿ ಇನ್ ಫ್ಯೂಚರ್ ಈ ಪರ್ಟಿಕ್ಯುಲರ್ AI ಮಾಡೆಲ್ಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕು. ಓಕೆ, ಬಿಕಾಸ್ ಸೇಫ್ ಗಾರ್ಡಿಂಗ್ ಕಸ್ಟಮರ್ಸ್ ಡಾಟಾ ಈಸ್ ಪ್ರೈಮ್ ಇಂಪಾರ್ಟೆನ್ಸ್ ಅಲ್ವಾ. ಸೊ ನೋಡೋಣ ಇದು ಹೇಗೆ ಮುಂದೆ ಬೂಮ್ ಆಗುತ್ತೆ, ಇದನ್ನು ಹೇಗೆ ಯೂಸ್ ಮಾಡ್ಕೋತೀವಿ ನಾವೆಲ್ಲರೂ ಅಕ್ರಾಸ್ ದಿ ವರ್ಲ್ಡ್ ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಅವರ್ ನೆಕ್ಸ್ಟ್ ಟಾಪಿಕ್ ದೆನ್. ಓಕೆ, ನಮ್ಮ ನೆಕ್ಸ್ಟ್ ಟಾಪಿಕ್ ಈಸ್ ಆಲ್ ಅಬೌಟ್ ಗೂಗಲ್ ಜೆಮಿನೈ. ಸೊ ನಿಮಗೆಲ್ಲರಿಗೂ ಆಲ್ರೆಡಿ ಜೆಮಿನೈ ಗೊತ್ತೇ ಇರುತ್ತೆ. ಸೊ ಇದೊಂದು ಸ್ಮಾಲ್ ಅಪ್ಡೇಟ್ ತಂದಿದೆ. ಇದನ್ನ ಸ್ಮಾಲ್ ಅಂತಿರೋ ಅಥವಾ ಸಿಗ್ನಿಫಿಕೆಂಟ್ ಅಂತಿರೋ ನನಗೆ ಗೊತ್ತಿಲ್ಲ. ಈ ಅಪ್ಡೇಟ್ ಏನು, ಯಾಕೆ ಬಂತು, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಅಪ್ಡೇಟ್ ಹೆಸರು ಬಂದ್ಬಿಟ್ಟು ಹೆಲ್ಪ್ ಅವೈಲಬಲ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ರೀಸೆಂಟಾಗಿ ಫ್ಲಾರಿಡಾದಲ್ಲಿ 2025 ಒಬ್ಬ 36 ಇಯರ್ ಓಲ್ಡ್ ಗಾಯ್ ಸೂಸೈಡ್ ಮಾಡ್ಕೊತಾನೆ. ಓಕೆ, ಸೊ ಅವನ ತಂದೆ ಫಾದರ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡ್ತಾನೆ ಅಗೇನೆಸ್ಟ್ ಗೂಗಲ್ ಜೆಮಿನೈ. ಏನಕ್ಕೆ ಅಂದರೆ, ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ಏನಕ್ಕೆ ಅಂದರೆ, ಮಗ ತುಂಬ ಡಿಪ್ರೆಸ್ ಆಗಿದ್ದಂತೆ, ಎಮೋಷ್ನಲಿ ತುಂಬ ಡೌನ್ ಆಗಿದ್ದಂತೆ. ಅವನು
ಚಾಟ್ ನಡೆಸ್ತಾ ಇದ್ದಂತೆ ಗೂಗಲ್ ಜೆಮಿನೈ ಹತ್ರ. ಓಕೆ, ಗೂಗಲ್ ಜೆಮಿನೈ ಏನು ಮಾಡಿದೆ, ಅವನು ಫುಲ್ಲಿ ಡಿಪ್ರೆಸ್ ಆಗಿದ್ದಾನೆ, ಎಮೋಷ್ನಲಿ ಡೌನ್ ಆಗಿದ್ದಾನೆ ಅಂತ ಗೊತ್ತಿದ್ರು ಕೂಡ ಕನ್ವರ್ಸೇಷನ್ನ ಕಂಟಿನ್ಯೂ ಮಾಡ್ತಾನೆ ಇತ್ತು. ಅದು ಏನು ಸೆಂಟಿಮೆಂಟಲ್ ಆಗಿ, ಫುಲ್ಲಿ ಎಮೋಷ್ನಲ್ ಆಗಿ, ಫುಲ್ಲಿ ಇನ್ವಾಲ್ವ್ಡ್ ಆಗಿ ಡಿಸ್ಕಷನ್ಸ್ನ ನಡೆಸ್ತಾ ಇತ್ತಂತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಯಾವಾಗಿಂದ ಬಂತು, ರೈಟ್? ಸೊ ಫಾದರ್ ಅದನ್ನು ಕಂಪ್ಲೇಂಟ್ ರೈಸ್ ಮಾಡಿದ್ದಾನೆ. ಸೊ ಒನ್ ಆಫ್ ದ ಅದರ್ ವೇ ಗೂಗಲ್ ಜೆಮಿನೈ ಈಸ್ ದ ರೀಸನ್ ಏಡ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾನೆ. ಓಕೆ, ಸೊ ಗೂಗಲ್ ಜೆಮಿನೈ ಏನು ಮಾಡಿದೆ, ಇವಾಗ ಒಂದು ಹೊಸ ಅಪ್ಡೇಟ್ ತಂದಿದೆ, ಹೆಲ್ಪ್ ಅವೈಲೇಬಲ್ ಅಂತ. ಸೊ ಅದೇನು ಮಾಡುತ್ತೆ, ಇವಾಗ ಒಬ್ಬ ಯೂಸರ್ ಜೊತೆ ಕನ್ವರ್ಸೇಷನ್ ನಡೆಸ್ತಾ ಇರಬೇಕಾದ್ರೆ ಯೂಸರ್ ಏನಾದರೂ ಡಿಪ್ರೆಸ್ ಆಗಿದ್ದಾನೆ ಅಥವಾ ಯೂಸರ್ ಏನಾದರೂ ಎಮೋಷ್ನಲಿ ಡೌನ್ ಆಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಕನ್ವರ್ಸೇಷನ್ನ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ. ಒಂದು ಹಾಟ್ ಲೈನ್ ಅಥವಾ ಹೆಲ್ಪ್ ಲೈನನ್ನು ಓಪನ್ ಮಾಡುತ್ತೆ. ನೀವು ಕಾಲ್ ಮಾಡ್ಬೋದು, ಮೆಸೇಜಸ್ ಮಾಡ್ಬೋದು, ಚಾಟ್ಸ್ ಮಾಡ್ಬೋದು ಅದ್ರ ಹತ್ರ. ಸೊ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ, ಬಟ್ ಅಕ್ರಾಸ್ ದ ವರ್ಲ್ಡ್, ಅಕ್ರಾಸ್ ದ ರೀಜನ್ ಇದು ತುಂಬ ಬೇಗ ಬರಬೇಕು ನನ್ನ ಪ್ರಕಾರ. ಇಟ್ ಈಸ್ ಆ್ಯಕ್ಚುಲಿ ವೆರಿ ಸಿಗ್ನಿಫಿಕೆಂಟ್. ಸೊ ಆವಾಗಲೇ ಹೇಳ್ದಂಗೆ AI ಇನ್ನೂ ಎಮೋಷ್ನಲ್ ಇಂಟೆಲಿಜೆನ್ಸ್ ಬಂದಿಲ್ಲ. ಸೊ ಈ ಥರ ಎಮೋಷ್ನಲಿ ಇನ್ವಾಲ್ವ್ ಆಗೋದು, ಸೆಂಟಿಮೆಂಟಲಿ ಇಷ್ಟೊಂದು ಇನ್ವಾಲ್ವ್ ಆಗಿ ಮಾತಾಡೋದು ಯೂಸರ್ಸ್ ಹತ್ರ ಎಷ್ಟು ಕರೆಕ್ಟು, ಐ ಡೋಂಟ್ ನೋ. ಸೊ ಲೆಟ್ ಸಿ ಇನ್ ಫ್ಯೂಚರ್ ತುಂಬ ಬೇಗ ಇದು ಅಕ್ರಾಸ್ ದ ರೀಜನ್ ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಇಸ್ ಆಲ್ ಅಬೌಟ್ ಆ್ಯಪಲ್ಸ್ ಫೋಲ್ಡಬಲ್ ಐಫೋನ್. ಓಕೆ, ಬೇರೆ ಎಲ್ಲ ಕಂಪ್ನಿಗಳು ತಮ್ಮ ಫೋಲ್ಡಬಲ್ ಫೋನ್ಸನ್ನ ಯಾವಾಗಲೂ ಸಮಾನದಲ್ಲಿ ರಿಲೀಸ್ ಮಾಡಾಯಿತು. ಇವ್ರು ಇನ್ನೂ ಇವಾಗ ಲೇಟಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಟಾಪಿಕ್ ಏನು ಅಂದರೆ, ರಿಪೋರ್ಟ್ಸ್ ಏನು ಅಂದರೆ ಡಿಲೇ ಆಗ್ತಾ ಇದೆ, ರಿಲೀಸ್ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಬರ್ತಾ ಇತ್ತು. ಓಕೆ, ಯಾಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಫೋಲ್ಡಬಲ್ ಫೋನ್ ಅಂದರೆ ಅದು ಡಿಸ್ಪ್ಲೇ ಕಾಂಪ್ಲೆಕ್ಸ್ ಇರುತ್ತೆ, ಮೆಟೀರಿಯಲ್ಸ್ ಕಾಂಪ್ಲೆಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಂಜಿನಿಯರಿಂಗ್ ಇಶ್ಯೂ ಅಂತ ಹೇಳ್ಬಿಟ್ಟು ಇವರು ರಿಲೀಸನ್ನು ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂದಿತ್ತು. ಬಟ್ ನಿನ್ನೆ ಬ್ಲೂಮ್ಬರ್ಗಲ್ಲಿ ಇನ್ನೊಂದು ರಿಪೋರ್ಟ್ ಬಂತು. ಅದರಲ್ಲಿ ಏನು ಹೇಳ್ತಿದ್ದಾರೆ, ಇಲ್ಲ there is no engineering issue at all. ನಾವು ಆಸ್ ಪ್ಲ್ಯಾಂಡ್ ಸೆಪ್ಟೆಂಬರಲ್ಲಿ ಅಲಾಂಗ್ ವಿತ್ ಐಫೋನ್ 18 ಇದನ್ನು ಕೂಡ ರಿಲೀಸ್ ಮಾಡ್ತಿದ್ದೀವಿ, ಇದೊಂದು ಫ್ಲ್ಯಾಗ್ಶಿಪ್ ಫೋನ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು. ಸೊ ಇವ್ರದ್ದು ಸೆಲ್ಲಿಂಗ್ ಪಾಯಿಂಟ್ ಏನು ಗೊತ್ತಾ, ಬೇರೆ ಫೋಲ್ಡಬಲ್ ಫೋನ್ಸಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮೇನ್ ಪ್ರಾಬ್ಲಮ್ ಏನು ಅಂದರೆ ಡಿಸ್ಪ್ಲೇ ವೇರಿಯಂಟೇಜ್ ಜಾಸ್ತಿ ಆಗುತ್ತೆ ಮತ್ತು ಡ್ಯೂರಬಿಲಿಟಿ ಫೋಲ್ಡಬಲ್ ಫೋನ್ಸಲ್ಲಿ ತುಂಬ ಕಡಿಮೆ. ಓಕೆ, ಟು ಬಿ ವೆರಿ ಹಾನೆಸ್ಟ್. ಸೊ ಇವ್ರ ಸೆಲ್ಲಿಂಗ್ ಪಾಯಿಂಟ್ ಏನು ಅಂದರೆ ಈ ಥರ ಇಶ್ಯೂಸ್ಗಳನ್ನೆಲ್ಲ ರಿಸಾಲ್ವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಸೊ ಅಲಾಂಗ್ ವಿತ್ ದ್ಯಾಟ್ ಇವ್ರು ಏನು ಹೇಳ್ತಾ ಇದ್ದಾರೆ, ಇವಾಗ ಫೋಲ್ಡಬಲ್ ಫೋನನ್ನು ಹಿಂಗೆ ಓಪನ್ ಮಾಡಿದ್ರೆ ಲ್ಯಾಂಡ್ಸ್ಕೇಪ್ ಮೋಡ್ ಇರುತ್ತಲ್ವ, ಸೊ ಅದು ತುಂಬ ದೊಡ್ಡ ಸ್ಕ್ರೀನ್ ಆಗಿರುತ್ತಂತೆ. ಅದರಲ್ಲಿ ತುಂಬ ಅಂದರೆ ಗೇಮ್ಸ್ ಆಡಲಿಕ್ಕಾಗಿರ್ಬೋದು, ಮೂವೀಸ್ ನೋಡಲಿಕ್ಕಾಗಿರ್ಬೋದು, ತುಂಬ ಈಸಿಯಾಗಿ ಇರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಡಿಸೈನ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇವ್ರೇನು ಮಾಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಮ್ಮ ಫೋಲ್ಡಬಲ್ ಐಫೋನ್ ಇರುತ್ತಲ್ಲ, ಇನ್ ಫ್ಯೂಚರ್ ಏನು ರಿಲೀಸ್ ಆಗ್ತಿದೆ ಅದಕ್ಕೆ ಅಂತಾನೆ iOS ಅಪ್ಡೇಟ್ಸ್ಗಳನ್ನ ತರ್ತಿದ್ದಾರಂತೆ. ಏನಕ್ಕೆ ಅಂದರೆ ಟು ರೆಸೆಂಬಲ್ ವಿತ್ ಆ್ಯಪಲ್ ಐಪ್ಯಾಡ್. ಅಂದರೆ ಆ್ಯಪಲ್ ಐಪ್ಯಾಡ್ ಹೇಗೆ ಕಾಣ್ತಿತ್ತು ಲುಕ್ ಆ್ಯಂಡ್ ಫೀಲು, ಅದೇ ಥರನೇ ಡಿಟೋ ಕಾಪಿ ಮಾಡೋಕ್ಕೆ ನೋಡ್ತಾ ಇದ್ದಾರಂತೆ. ಸೊ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಇವರು iOS ಅಪ್ಡೇಟ್ಸ್ನ ಓನ್ಲಿ ಫಾರ್ ಫೋಲ್ಡಬಲ್ ಫೋನ್ಸ್ಗೆ ತರ್ತಾರಂತೆ. ಓಕೆ, ಸೊ ನೋಡೋಣ. ಇಟ್ ಈಸ್ ಅಂದರೆ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಇವರು ತುಂಬ ಲೇಟ್ ಆಗಿದ್ದಾರೆ ಈ ಪರ್ಟಿಕ್ಯುಲರ್ ಮಾರ್ಕೆಟಿಗೆ, ಫೋಲ್ಡಬಲ್ ಮಾರ್ಕೆಟಿಗೆ ಅಂತ ನನಗನ್ಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಬಟ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ವಿತ್ ಆ್ಯಪಲ್ ಫೋಲ್ಡಬಲ್ ಫೋನ್ಸ್ ದೆನ್ ಸೆಪ್ಟೆಂಬರ್ ತನಕ ವೆಯ್ಟ್ ಮಾಡಿ ರಿಲೀಸ್ ಮಾಡ್ತಾರೆ. ಸೊ ಯಾ, ಇಫ್ ಇಟ್ ಇಸ್ ಎ ಗುಡ್ ಡೀಲ್ ದೆನ್ ಯು ಕ್ಯಾನ್ ಗೋ ವಿತ್ ಇಟ್. ಯಾ, ಓಕೆ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಇಸ್ ಆಲ್ ಅಬೌಟ್ ಗೂಗಲ್. ಸೊ ಗೂಗಲ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಡಿಯಾದಲ್ಲಿ $15 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಗುರು, ಇಟ್ ಇಸ್ ಎ ವೆರಿ ಬಿಗ್ ಅಮೌಂಟ್ ಆ್ಯಂಡ್ ದೇ ಆರ್ ಇನ್ವೆಸ್ಟಿಂಗ್ ಇಟ್ ಇನ್ ಆಂಧ್ರ ಪ್ರದೇಶ್. ಅಂದರೆ ವಿಶಾಖಪಟ್ಟಣಮಲ್ಲಿ ದೊಡ್ಡ ಸ್ಕೇಲಲ್ಲಿ ಅವರು ಡಾಟಾ ಸೆಂಟರ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮೇನ್ ಉದ್ದೇಶ ಏನಂದರೆ ಕ್ಲೌಡ್ ಸರ್ವಿಸಸ್, ಡಾಟಾ ಸ್ಟೋರೇಜ್ ಮತ್ತು AI ಮಾಡಲ್ಸ್. ಸೊ ಇದಿಷ್ಟು ಅವ್ರ ಮೇನ್ ಉದ್ದೇಶ. ಓಕೆ, ನಾವು ಇದರಿಂದ ಇಬ್ಬರಿಗೂ ಹೆಲ್ಪ್ ಆಗುತ್ತೆ, US ಹೆಲ್ಪ್ ಆಗುತ್ತೆ, ಇಂಡಿಯಾಗೂ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಅ ವಿನ್ ವಿನ್ ಸಿಚುವೇಶನ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು.
ಸೊ ಯು ಎಸ್ ಅಮೇರಿಕಾದಲ್ಲೇ ಹೋಗ್ಬಿಟ್ಟು ಅಲ್ಲೇ ಇನ್ವೆಸ್ಟ್ ಮಾಡ್ಬೋದಿತ್ತಲ್ವಾ, ಸೊ ಇಲ್ಲಿ ಯಾಕೆ ಬಂದು ಇಂಡಿಯಾಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಕೇಳ್ಬೋದು ನೀವು, ಕರೆಕ್ಟ್. ಸೊ ಅದಕ್ಕೆ ಒಂದು ಸುಮಾರು ಕಾರಣಗಳಿದ್ದಾವೆ ಆ್ಯಕ್ಚುಲಿ. ಫಸ್ಟ್ ಈಸ್ ಲೇಬರ್. ಸೊ ಲೇಬರ್ ಕಾಸ್ಟ್ ಇಲ್ಲಿ ತುಂಬ ಕಡಿಮೆ. ಸೆಕೆಂಡ್, ಏರಿಯಾ ಕಾಸ್ಟ್ ಅಂದರೆ ಸೈಟ್ ಕಾಸ್ಟ್ ತುಂಬ ಕಡಿಮೆ. ಥರ್ಡ್, ಇಲ್ಲಿ ಗೌರ್ಮೆಂಟ್ಗಳು ಇನ್ಸೆಂಟಿವ್ ಜಾಸ್ತಿ ಕೊಡುತ್ತೆ ಬಿಸ್ನೆಸ್ ಓಪನ್ ಮಾಡಿದ್ರೆ, ಅಲ್ಲಿ ಅಮೇರಿಕಾದಲ್ಲಿ ತುಂಬ ಕಡಿಮೆ ಕೊಡುತ್ತೆ. ಓಕೆ, ಇದಿಷ್ಟೇ ಅಲ್ಲ. ಸೊ ಇಂಡಿಯಾದಲ್ಲಿ ಯೂಸರ್ ಬೇಸ್ ತುಂಬ ಜಾಸ್ತಿ, ಓಕೆ, ತುಂಬ ಜಾಸ್ತಿ ಇದ್ದಾರೆ. ಅವ್ರ ಅಪ್ಲಿಕೇಶನ್ಸ್, ಗೂಗಲ್ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡುವಂಥ ಯೂಸರ್ ಬೇಸ್ ತುಂಬ ಜಾಸ್ತಿ ಇದೆ ಇಲ್ಲಿ. ಓಕೆ, ಇಲ್ಲಿಯ ಡಾಟಾಗಳನ್ನೆಲ್ಲ ತೊಗೊಂಡೋಗಿ ನೀನೆಲ್ಲೋ ಯು ಎಸ್ ಅಲ್ಲಿ ಸರ್ವರ್ಸ್ಗಳಲ್ಲಿ ಸ್ಟೋರ್ ಮಾಡಿದ್ರೆ, ನಾವು ಇಂಡಿಯನ್ ಯೂಸರ್ಸು ಇಲ್ಲಿಂದ ಕುತ್ಕೊಂಡು ಅವ್ರ ಅಪ್ಲಿಕೇಶನ್ಸನ್ನ ಡಾಟಾಗಳನ್ನ ಆಕ್ಸೆಸ್ ಮಾಡ್ತಾ ಇದ್ರೆ ಲೇಟೆನ್ಸಿ ಜಾಸ್ತಿ ಆಗುತ್ತೆ, ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಓಕೆ, ಯೂಸರ್ ಎಕ್ಸ್ಪೀರಿಯನ್ಸ್ ತುಂಬ ಖರಾಬಾಗಿರುತ್ತೆ. ಓಕೆ, ಇದೆಲ್ಲ ರೀಸನ್ಸ್ಗಳಿಂದ ಅವ್ರೇನು ಮಾಡಿದ್ರು, ಓಕೆ ಇಟ್ ಈಸ್ ಸೇಫ್ ಟು ಇನ್ವೆಸ್ಟ್ ಹಿಯರ್ ಅಂತ ಹೇಳ್ಬಿಟ್ಟು, ಯೂಸರ್ ಬೇಸ್ಗಳೆಲ್ಲ ತುಂಬ ಜಾಸ್ತಿ ಇದೆ ಅಲ್ವಾ, ಇಟ್ ಈಸ್ ಸೇಫ್ ಟು ಇನ್ವೆಸ್ಟ್ ಹಿಯರ್ ಅಂತ ಹೇಳ್ಬಿಟ್ಟು ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಅದಲ್ಲದೆ ಇನ್ನೊಂದು ಮೇನ್ ರೀಸನ್ ಏನು ಗೊತ್ತಾ, ಇಂಡಿಯಾದ ಗೌರ್ಮೆಂಟು ಇವಾಗ ಜಾಸ್ತಿ ಪುಷ್ ಮಾಡ್ತಿರೋದು ಏನು ಅಂದರೆ, ನಮ್ಮ ಸೆನ್ಸಿಟಿವ್ ಡಾಟಾನ ನೀವು ಎಲ್ಲೂ ಹೊರಗಡೆ ತೊಗೊಂಡೋಗಿ ಸ್ಟೋರ್ ಮಾಡೋಂಗಿಲ್ಲ, ಇಲ್ಲೇ ಸ್ಟೋರ್ ಮಾಡಬೇಕು, ವಿತಿನ್ ಇಂಡಿಯನ್ ಸರ್ವರ್ಸ್ಗಳಲ್ಲಿ ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರೂಲ್ಸನ್ನು ತರ್ತಾ ಇದ್ದಾರೆ, ಜಾಸ್ತಿ ಪುಷ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಆಬ್ವಿಯಸ್ಲಿ ದಿಸ್ ಈಸ್ ಒನ್ ಮೋರ್ ರೀಸನ್. ಓಕೆ, ಸೊ ನಾವು ಇವಾಗ ಇಂಡಿಯಾಗೆ ಹೇಗೆ ಅಡ್ವಾಂಟೇಜಸ್ಸು, ಆಬ್ವಿಯಸ್ಲಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ನಮ್ಮ ಎಕನಾಮಿ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡಬೇಕು, ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಜಾಬ್ಸ್. ಒನ್ ಇಸ್ ಡೈರೆಕ್ಟ್ ಜಾಬ್, ಇನ್ನೊಂದು ಇಂಡೈರೆಕ್ಟ್ ಜಾಬ್ ಅಲ್ವಾ. ಸೊ ಡೈರೆಕ್ಟ್ ಜಾಬ್ ಅಂದರೆ ಏನು, ಸೊ ಅಷ್ಟು ಬಿಗ್ ಡಾಟಾ ಸೆಂಟರ್ ಇದೆ ಅಂದರೆ ಆಬ್ವಿಯಸ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಐ ಟಿಲಿ ಬೇರೆ ಬೇರೆ ಸರ್ವಿಸಸ್ಗಳು, ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, ಇದೆಲ್ಲ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಇಂಡೈರೆಕ್ಟ್ ಜಾಬ್ಸು ತುಂಬ ಕ್ರಿಯೇಟ್ ಆಗುತ್ತೆ ಗುರು. ಏನು ಪವರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಈ ಥರ ತುಂಬ ಇಂಡೈರೆಕ್ಟ್ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗುತ್ತೆ, ಎಕನಾಮಿ ಇವೆನ್ಚುಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಗುಡ್ ನ್ಯೂಸ್. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮ ಇಂಡಿಯಾ ಒಂದು AI ಹಬ್ ಆಗೋಕ್ಕೆ ಟ್ರಾನ್ಸ್ಫರ್ಮ್ ಆಗ್ತಾ ಇದೆ. ಓಕೆ, ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಇನ್ ಫ್ಯೂಚರ್ ಕಂಪ್ಲೀಟಾಗಿ AI ಹಬ್ ಆಗಿ ಟ್ರಾನ್ಸ್ಫರ್ಮ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ದಟ್ಸ್ ಇಟ್. ಓಕೆ, ನಮ್ಮ ಇವತ್ತಿನ ಲಾಸ್ಟ್ ಟಾಪಿಕ್, ಆ್ಯಂಡ್ ಇದು ಯಾವುದೇ ಥರದ ಟೆಕ್ ರಿಲೇಟೆಡ್ ಟಾಪಿಕ್ ಅಲ್ಲ ಗುರು, ಇದೊಂದು ಸ್ಪೋರ್ಟ್ಸ್ ರಿಲೇಟೆಡ್ ಟಾಪಿಕ್. ಓಕೆ, ಇದರ ಹೆಸರು ಬಂದುಬಿಟ್ಟು ಮಿನರ್ವಾ ಫುಟ್ಬಾಲ್ ಕ್ಲಬ್ ಅಂತ ಹೇಳ್ಬಿಟ್ಟು. ಓಕೆ, ಯಾರಾದರೂ ಕೇಳಿದ್ರೆ ಇದನ್ನ 100% ರೈಟ್, ಅಟ್ಲೀಸ್ಟ್ 99% ಆಫ್ ದ ಪೀಪಲ್ ಇಲ್ಲ, ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನು ಅಂತ ಹೇಳ್ಬಿಟ್ಟು. ಸೊ ಮಿನರ್ವಾ ಫುಟ್ಬಾಲ್ ಕ್ಲಬ್ ಅಥವಾ ಮಿನರ್ವಾ ಬಾಯ್ಸ್ ಅನ್ನೋದು ಮೊಹಾಲಿಯಲ್ಲಿ ಅಂದರೆ ಚಂಡೀಗರಲ್ಲಿ ಇರುವಂಥ ಒಂದು ಸ್ಮಾಲ್ ಫುಟ್ಬಾಲ್ ಕ್ಲಬ್. ಓಕೆ, ಇವರು ಸ್ಪೇನಿಗೆ ಹೋಗ್ತಾರೆ. ಏನಕ್ಕೆ? ಮೆಡಿಟೇರೇನಿಯನ್ ಇಂಟರ್ನ್ಯಾಷನಲ್ ಕಪ್ ಅಂತ ಒಂದು ಗೇಮ್ ಆಡೋಕ್ಕೆ, ಫುಟ್ಬಾಲ್ ಗೇಮ್ ಆಡೋಕ್ಕೆ. ಅಲ್ಲೋಗಿ ಏನು ಮಾಡ್ತಾರೆ, ಲಿವರ್ಪೂಲ್ ಅನ್ನೋ ಒಂದು ಫುಟ್ಬಾಲ್ ಟೀಮನ್ನು ಸೋಲಿಸ್ತಾರೆ. ಅದು ಏನು 6-0 ಐ ರಿಪೀಟ್. ಓಕೆ, ಸೋಲಿಸ್ತಾರೆ. ಸೊ ಇವಾಗ ಲಿವರ್ಪೂಲ್ ಅಂದರೆ ಯಾರು, ಈ ಟೀಮು, ಈ ಕ್ಲಬ್ ಏನು, ಅದಕ್ಕೆ ಮತ್ತು ನಮ್ಮ ಫುಟ್ಬಾಲ್ ಕ್ಲಬ್ ಇದೆಯಲ್ಲ ಮಿನರ್ವಾ ಫುಟ್ಬಾಲ್ ಕ್ಲಬ್, ಅದು ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಈ ಲಿವರ್ಪೂಲ್ ಅನ್ನೋದು ಒನ್ ಆಫ್ ದ ವರ್ಲ್ಡ್ಸ್ ಟಾಪ್ ಫುಟ್ಬಾಲ್ ಕ್ಲಬ್. ಓಕೆ, ಇವರ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು, ಕಂಪನಿ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 45,000 crore. ಓಕೆ, ಅಷ್ಟೇ ಅಲ್ಲ, ಇವ್ರದ್ದು ಟ್ರೈನಿಂಗ್ ಫೆಸಿಲಿಟಿ ಇದೆಯಲ್ಲ ತುಂಬ ಟಾಪ್ ನಾಚ್ ಇರುತ್ತೆ. ಇವರ ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ ಅದು ಅಷ್ಟೇ ತುಂಬ ಟಾಪ್ ನಾಚ್ ಇರುತ್ತೆ. ಇವಾಗ ಅದನ್ನೇ ಕಂಪೇರ್ ಮಾಡಿ ನಮ್ಮ ಮಿನರ್ವಾ ಫುಟ್ಬಾಲ್ ಬಾಯ್ಸ್ ಕ್ಲಬ್ ಏನಿದೆಯಲ್ಲ ಅದಕ್ಕೆ ಸಪೋರ್ಟ್ ಸಿಸ್ಟಮ್ 0, ಟ್ರೈನಿಂಗ್ ಫೆಸಿಲಿಟಿ ಸಬ್ ಸ್ಟ್ಯಾಂಡರ್ಡ್. ವಾಟ್ ಅಬೌಟ್ ನಮ್ಮ ವ್ಯಾಲ್ಯೂಯೇಷನ್, ಕಂಪ್ನಿ ವ್ಯಾಲ್ಯೂಯೇಷನ್ ಏನಿದೆ ಗೊತ್ತಿದೆಯಾ? ಲೆಸ್ ದ್ಯಾನ್ ಬೇರ್ಲಿ 1 crore. ಸೊ ಇವಾಗ ಹೇಳಿ ಎಷ್ಟು ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಇದು ಅಲ್ವಾ? ಈ ಥರ ಟಾಪಿಕ್ಸ್ಗಳ ಬಗ್ಗೆ ನಾವು ಯಾರು ಮಾತೇ ಆಡೋದಿಲ್ಲ, ನಾವು ಯಾರು ಸಪೋರ್ಟೇ ಮಾಡೋದಿಲ್ಲ. ವಿ ಆಲ್ ಟಾಕ್ ಅಬೌಟ್ ಇಂಡಿಯನ್ ಕ್ರಿಕೆಟ್ ಟೀಮ್, IPL, ಬಟ್ ವಿ ನೆವರ್ ಲುಕ್ ಎಟ್ ಅದರ್ ಸ್ಪೋರ್ಟ್ಸ್.
ರೈಟ್. ನನ್ನ ಪ್ರಕಾರ ಎಲ್ಲ ಸ್ಪೋರ್ಟ್ಸನ್ನು ಈಕ್ವಲೆಂಟ್ ಆಗಿ ಟ್ರೀಟ್ ಮಾಡಬೇಕು, ಎಲ್ಲರನ್ನೂ ನಾವು ಸಪೋರ್ಟ್ ಮಾಡಬೇಕು, ಎಲ್ಲರನ್ನೂ ನಾವು ಬೆಳೆಸಬೇಕು ಅಲ್ವಾ. ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ನ ನಾನು ಇವತ್ತು ಇಂಟೆನ್ಷನಲ್ಲಿನೇ ಇನ್ಕ್ಲೂಡ್ ಮಾಡಿದ್ದು. ಸೊ ಬೈ ದ್ಯಾಟ್ ಐ ಥಿಂಕ್ ನಾವು ಎಲ್ಲ ಪರ್ಟಿಕ್ಯುಲರ್ ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ. ಸೊ ಯಾ, ದಟ್ಸ್ ಇಟ್. ಕೀಪ್ ಸಪೋರ್ಟಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್.